ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ. ಮೊದಲನೇದಾಗಿ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿ ವೈಎಸ್ ಶರ್ಮಿಳಾ ಅವರು ಇದೀಗ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಅವರು ನಡೆಸ್ತಾ ಇದ್ದಂತಹ YSRCP ಅನ್ನುವಂತಹ ಪಕ್ಷ ಏನಿತ್ತು, ಇವರು ಸಂಸ್ಥಾಪನೆ ಮಾಡಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ಪಕ್ಷ ಇದೀಗ ಕಾಂಗ್ರೆಸ್ ಜೊತೆಗೆ ವಿಲೀನಗೊಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮುಂಚೆನೂ ಕೂಡ ಅಂದ್ರೆ ತೆಲಂಗಾಣದಲ್ಲಿ ನಡೀತಾ ಇರುವಂತಹ ಎಲೆಕ್ಷನ್ಗೂ ಮುಂಚೆಯೂ ಕೂಡ ಇಂತಹದ್ದೇ ಗಾಳಿ ಸುದ್ದಿಗಳು ಅಥವಾ ಊಹಾಪೋಹಗಳು ಹರಿದಾಡ್ತಾ ಇದ್ವು. ಆದ್ರೆ ಯಾವುದೇ ಸ್ಪಷ್ಟತೆ ಸಿಕ್ಕಿರ್ಲಿಲ್ಲ. ಇದೀಗ ಆ ಒಂದು ಊಹಾಪೋಹಗಳಿಗೆ ತೆರೆ ಬಿದ್ದಿದೆ. ಹೌದು ಅನ್ನುವಂತಹ ಮಾತು ಇಲ್ಲೆಡೆ ಈಗ ಖಚಿತವಾಗ್ತಾ ಇದೆ. ಶರ್ಮಿಳಾ ಅವರು ಇದೀಗ ಕಾಂಗ್ರೆಸ್ನ ಜೊತೆಗೆ ಸೇರ್ಪಡೆ ಆಗೋದಕ್ಕೆ ಸಜ್ಜಾಗಿದ್ದಾರೆ. ಇದೀಗ ಮತ್ತೆ ಅವರು ದೆಹಲಿಗೆ ತೆರಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೆ ಯಾವ ಹೊಸ ಸುದ್ದಿ ಬರುತ್ತೆ ಅನ್ನೋದಕ್ಕೆ ಜನ ಕಾಯ್ತಾ ಕುಳಿತಿದ್ದಾರೆ. ಬನ್ನಿ ಹಾಗಾದ್ರೆ ಶರ್ಮಿಳಾ ಅವರ ರಾಜಕೀಯ ಜೀವನ ಶುರುವಾಗಿದ್ದೆಲ್ಲಿಂದ, ಅವರು ಪಕ್ಷವನ್ನ ಯಾವ ರೀತಿ ತಯಾರು ಮಾಡಿದ್ರು, ಜೊತೆಗೆ ಯಾವ ಒಂದು ಸಂದರ್ಭದಲ್ಲಿ ರಾಜಕೀಯಕ್ಕೆ ಕಾಲಿಟ್ರು, ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವರದಿಯಲ್ಲಿ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಸಹೋದರಿ ವೈಎಸ್ ಶರ್ಮಿಳಾ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಪ್ರಸ್ತುತ ವೈಎಸ್ ಶರ್ಮಿಳಾ ತೆಲಂಗಾಣದಲ್ಲಿ ಸಕ್ರಿಯವಾಗಿರುವ YSR ತೆಲಂಗಾಣದ ಪಕ್ಷದ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿದ್ದಾರೆ. 49 ವರ್ಷದ ಶರ್ಮಿಳಾ ಅವರು ಹೈದರಾಬಾದ್ನಲ್ಲಿ ಪುಲಿವೆಂದುಲಾದಲ್ಲಿ YS ರಾಜಶೇಖರ್ ರೆಡ್ಡಿ ಮತ್ತು ವಿಜಯಮ್ಮ ದಂಪತಿಗೆ ಜನಿಸಿದರು. ಅವರು ರಾಜಕೀಯ ವಾತಾವರಣದಲ್ಲಿ ಬೆಳೆದರು. ಶರ್ಮಿಳಾ ಅವರ ತಂದೆ YS ರಾಜಶೇಖರ್ ರೆಡ್ಡಿ ಅವರು ಅಂದಿನ ಅವಿಭಜಿತ ಆಂಧ್ರದ ಮುಖ್ಯಮಂತ್ರಿಯಾಗಿದ್ದರೆ, ಅವರ ಮಗ ಮತ್ತು ಶರ್ಮಿಳಾ ಅವರ ಹಿರಿಯ ಸಹೋದರ ಜಗನ್ಮೋಹನ್ ಆಂಧ್ರ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿಯಾಗಿದ್ದಾರೆ. ಶರ್ಮಿಳಾ ಕ್ರಿಶ್ಚಿಯನ್ ಕುಟುಂಬಕ್ಕೆ ಸೇರಿದವರು. ವಾಸ್ತವವಾಗಿ ಅವರ ಪತಿ ಎಂ ಅನಿಲ್ ಕುಮಾರ್ ಉದ್ಯಮಿ ಮಾತ್ರವಲ್ಲದೆ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕರೂ ಹೌದು. ಇಬ್ಬರಿಗೂ ಪ್ರೇಮ ವಿವಾಹವಾಗಿತ್ತು. ಇಬ್ಬರು ಮಕ್ಕಳಿದ್ದಾರೆ. ಶರ್ಮಿಳಾ ತಮ್ಮ ರಾಜಕೀಯ ಪಯಣ ಆರಂಭಿಸಿದ್ದು ಸಂಕಷ್ಟದ ಪರಿಸ್ಥಿತಿಯಲ್ಲಿ. ಮೇ 2012ರಲ್ಲಿ ಅವರ ಹಿರಿಯ ಸಹೋದರ ಜಗನ್ ಅವರನ್ನ CBI ಬಂಧಿಸಿತ್ತು. ಸಹೋದರ ಜೈಲಿಗೆ ಹೋದ ನಂತರ ಸಹೋದರಿ ಶರ್ಮಿಳಾ ತಾಯಿ YS ವಿಜಯಮ್ಮ ಜೊತೆಗೆ YSR ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ಜಗನ್ ಬಂಧನದ ವೇಳೆ ಆಂಧ್ರ ಪ್ರದೇಶದ 18 ವಿಧಾನಸಭಾ ಸ್ಥಾನಗಳಿಗೆ ಮತ್ತು 1 ಲೋಕಸಭಾ ಸ್ಥಾನಕ್ಕೆ ಉಪಚುನಾವಣೆ ನಡೆಯಬೇಕಿತ್ತು. YSRCP 18 ಸ್ಥಾನಗಳಲ್ಲಿ 15 ಮತ್ತು ಏಕೈಕ ಲೋಕಸಭಾ ಸ್ಥಾನವನ್ನ ಗೆದ್ದಿದೆ. ಇನ್ನು ಶರ್ಮಿಳಾ ಅವರು 2012ರ ಅಕ್ಟೋಬರ್ನಲ್ಲಿ ಕಡಪ ಜಿಲ್ಲೆಯ ಇಡುಪುಲಾಯದಿಂದ 3000 ಕಿಲೋಮೀಟರ್ ಪಾದಯಾತ್ರೆಯನ್ನ ಆರಂಭಿಸಿದ್ರು. ಅವರು ಇದನ್ನ ಆಗಸ್ಟ್ 2019ರಲ್ಲಿ ಇಚ್ಛಾಪುರದಲ್ಲಿ ಪೂರ್ಣಗೊಳಿಸಿದ್ರು. 2019ರ ಏಪ್ರಿಲ್ನಲ್ಲಿ ಆಂಧ್ರ ಪ್ರದೇಶ ವಿಧಾನಸಭೆ ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ವಿರುದ್ಧ ಬಸ್ ಯಾತ್ರೆ ನಡೆಸುವ ಮೂಲಕ ಶರ್ಮಿಳಾ ಮತ್ತೊಮ್ಮೆ ಗಮನ ಸೆಳೆದಿದ್ರು. ಇತ್ತೀಚೆಗೆ ಮುಕ್ತಾಯಗೊಂಡ ತೆಲಂಗಾಣ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಶರ್ಮಿಳಾ ಅವರು ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾರೆ ಅಥವಾ ಪಕ್ಷವನ್ನ ಕಾಂಗ್ರೆಸ್ನೊಂದಿಗೆ ವಿಲೀನಗೊಳಿಸುತ್ತಾರೆ ಎಂಬ ಊಹಾಪೋಹ ಹರಿದಾಡ್ತಾ ಇತ್ತು. 2023ರ ಸೆಪ್ಟೆಂಬರ್ನಲ್ಲಿ ಶರ್ಮಿಳಾ ಅವರು ಕಾಂಗ್ರೆಸ್ ಸಂಸದೀಯ ಪಕ್ಷದ ಮುಖ್ಯಸ್ಥೆ ಸೋನಿಯಾ ಗಾಂಧಿ ಮತ್ತು ಪಕ್ಷದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಆಗ ವಿಲೀನದ ಕುರಿತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಕೇಳಿದಾಗ, ಇದು ಅತ್ಯಂತ ಸೌಹಾರ್ದಯುತ ಭೇಟಿಯಾಗಿತ್ತು, ಇದು ತುಂಬಾ ಒಳ್ಳೆಯ ಸಭೆಯಾಗಿತ್ತು, ಉಳಿದಂತೆ ನೀವು ಕಾದು ನೋಡಿ ಎಂದು ಹಾರಿಕೆ ಉತ್ತರವನ್ನ ನೀಡಿದ್ರು. ವರ್ಷದ ಆರಂಭದಲ್ಲಿ ಶರ್ಮಿಳಾ ಪಕ್ಷವನ್ನ ಕಾಂಗ್ರೆಸ್ನೊಂದಿಗೆ ವಿಲೀನಗೊಳಿಸಲು ನಿರ್ಧರಿಸಿದ್ದಾರೆ. ಇದನ್ಮಧ್ಯೆ YS ಶರ್ಮಿಳಾ ಬುಧವಾರ ದೆಹಲಿಗೆ ತೆರಳಿದ್ದಾರೆ.